ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೋಳಿಗೆ ಸಾರು ಅಥವಾ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಾಂಬಾರುಗಳು, ನಾವಿಲ್ಲಿ ಒಬ್ಬಟ್ಟಿಂದು ಏನು ಕಟ್ ತಗೊಂಡಿರ್ತೀವಲ್ಲ ಬೇಳೆದು, ಅದು ತೊಗೋಬೇಕು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಒಂದು ಈರುಳ್ಳಿ ದೊಡ್ಡದು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಹಸಿ ಕೊಬ್ಬರಿ, ಸ್ವಲ್ಪ ಬೆಲ್ಲ. ಈಗ ಮಾಡೋದು ಹೆಂಗಂತ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ರಸಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಮನೇಲಿರೋ ರಸಮ್ ಪೌಡ್ರ್ ಹಾಕ್ಬೋದು. ನನಗೆ MTR ರಸಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ಒಬ್ಬಟ್ಟು ಸಾರಿಗೆ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಇದು ಎಣ್ಣೆ ಕಾಯಾಕಿಡಿ, ಸ್ವಲ್ಪ ಎಣ್ಣೆ ಕಾಯಬೇಕು. ಈ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಎರಡು ಸ್ಪೂನು ಜೀರಿಗೆ, 2 ಸ್ಪೂನ್ ಜೀರಿಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು, ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ಸ್ವಲ್ಪ ಇದು ಫ್ರೈ ಆಗಬೇಕು. ಇದರಲ್ಲಿ ಈ ಜೀರಿಗೆ ಫ್ರೈ ಆದಮೇಲೆ ಇದಕ್ಕೆ ಒಂದು 2.5 ಸ್ಪೂನು ನಾನು ಧನಿಯಾ ತೊಗೊಂಡಿದ್ದೀನಿ. ಆ ಧನಿಯಾನ ಹಾಕಿನ ಇದ್ರಾಗ ನೀಟಾಗಿ ಸ್ವಲ್ಪ ಹುರ್ಕೊಂಬಿಡಿ ಚೆನ್ನಾಗಿ. ಈ ಧನಿಯಾ ಹುರ್ಕೊಂಡ್ಮೇಲೆ ಇದಕ್ಕೆ ಇದು ಹುರಿಯೋ ಮುಂದೆ ಸ್ವಲ್ಪ ಫ್ಲೇಮ್ ಲೋ ಇಟ್ಕೊಂಬಿಡಿ. ಆಮೇಲೆ ಇದಕ್ಕೆ ನಾವು ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರುಗಳು ಇರ್ತಾವಲ್ಲ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ ನೀಟಾಗಿ. ಈ ಬೆಳ್ಳುಳ್ಳಿ ಫ್ರೈ ಹಾಕ್ತಿರುವಾಗ ಇದಕ್ಕೆ ನಾವು ಒಂದು ಈರುಳ್ಳಿ ಹೆಚ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಈಗ ಈರುಳ್ಳಿ, ಜೀರಿಗೆ, ಧನಿಯಾ ಎಲ್ಲ ನೀಟಾಗಿ ಹುರ್ಕೊಂಡ್ಮೇಲೆ, ಇದನ್ನು ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಹಸಿ ಕೊಬ್ಬರಿ ಒಂದು ಸ್ವಲ್ಪ ತಗೊಂಡು ಮೇಲೆ ಲೈಟಾಗಿ ಒಂದು ನಿಮಿಷ ಹುರ್ಕೊಂಡ್ಬಿಟ್ರಿ. ಒಂದು 2 ನಿಮಿಷ ಹುರ್ಕೊಂಡು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಿ ಬಿಟ್ಬಿಡಿ. ಇದನ್ನು ಈ ರೀತಿ ಒಮ್ಮೆ ಒಬ್ಬಟ್ಟು ಸಾರು ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ. ಒಂದು ಪ್ಯಾನ್ ಬಿಸಿ ಮಾಡೋಕ್ಕಿಡಿ. ಆ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಹುಣಸೆಹಣ್ಣು ಒಂದು ನೆನೆಸಿಟ್ಕೊಂಡಿದ್ದನ್ನು ಪಾತ್ರೆಗೆ ಹಾಕಿಬಿಡಿ. ಹಾಕಿ ಅದಕ್ಕೆ ಉಪ್ಪು, ಬೆಲ್ಲ ರುಚಿಗೆ ತಕ್ಕಷ್ಟು, ಒಂದು ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ವಲ್ಪ ಖಾರ ಪುಡಿ, ಸ್ವಲ್ಪ MTR ರಸಮ್ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಡಿ. ನೀವು ಹುಳಿ ಗಿಂಡ ಮುಂದೆ ನೋಡಿ ಹಾಕ್ಕೋರಿ. ಬೇಕಾದ್ರೆ ಕಡಿಮೆ ಆದ್ರೆ ಮೇಲೆ ಹಾಕ್ಕೋಬೋದು. ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು. ಇದನ್ನು ಹುಣಸೆ ಹಣ್ಣೊಳಗೆ ಎಲ್ಲ ಮಸಾಲೆಯಲ್ಲಿ ನೀಟಾಗಿ ಚೆನ್ನಾಗಿ ಕುದಿಬೇಕು. ಕುದಿಯೋಕೆ ಬಿಡಿ ಒಂದು 2 ನಿಮಿಷ. ನೋಡಿ, ಈಗ ನಾನು ಹುಣಸೆ ಹುಳಿ, ಖಾರ ಪುಡಿ, ರಸಮ್ ಪೌಡರು, ಬೆಲ್ಲ, ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ. ಈಗ ಕುದಿದ್ಮೇಲೆ ಇದು ನಾವೇನು ಬೇಳೆ ಕಟ್ಟಿನ ಹೋಳಿಗೆ ಒಬ್ಬಟ್ಟಿನ ಸಾರಿನ ಕಟ್ ತಗೊಂಡಿರ್ತೀವಲ್ಲ, ಆ ಕಟ್ಟನ್ನೆಲ್ಲ ಇದಕ್ಕೆ ಹಾಕ್ಕೊಂಬಿಡಿ. ನಿಮಗೇನಾದ್ರು ಕಟ್ಟು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇದು ಸ್ವಲ್ಪ ನೀರು ಹಾಕ್ಕೋಬೋದು ಆಮೇಲೆ ನೀವು ಬೇಕಾದರೆ. ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಡಿ. ಒಂದು 2ರಿಂದ 3 ನಿಮಿಷಕ್ಕೆ ಚೆನ್ನಾಗಿ ಕುದಿಬೇಕಿದು. ಈಗ ನಾನು ಒಬ್ಬಟ್ಟಿಗೆ ಕಟ್ ತಗೊಂಡಿದ್ದ ಅದನ್ನ ಹಾಕಿ ಚೆನ್ನಾಗಿ ಕುದಿತಾ ಇದೆ. ಈಗ ಕುದಿಯೋ ಮುಂದೆ ನಾವು ಹೋಳಿಗೆದು ಹೂರಣ ಇರುತ್ತಲ್ಲ, ಅದು ಸ್ವಲ್ಪ ಹೂರಣ ಇದಕ್ಕೆ ಹಾಕಬೇಕು. ಹಾಕಿ ಇದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಕೊಬ್ಬರಿ, ಜೀರಿಗೆ, ಧನಿಯಾ ಎಲ್ಲ ಹುರ್ಕೊಂಡಿದ್ನಲ್ಲ, ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ನಿಮಗೆ ಏನಾದ್ರು ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನು ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಬಿಡಿ. ಮತ್ತು ನಾನು ಇದು ಮಿಕ್ಸರಲ್ಲಿ ಅದು ಉಳಿದಿದ್ದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಮೇಲೆ ಹಾಕ್ತಾಯಿದ್ದೀನಿ. ಒಮ್ಮೆ ಈ ರೀತಿ ಒಬ್ಬಟ್ಟು ಸಾರು ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ. ಈಗ ಅದನ್ನು ಹಾಕಿ ನಿಮಗೆ ಗಟ್ಟಿ ಅನಿಸಿದರೆ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಬಿಡಿ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕಿದು. ನೋಡಿ, ಇದು ಚೆನ್ನಾಗಿ ಕುದೀತಾ ಇರುವಾಗ ಇದೇನಾದ್ರು ಸ್ವಲ್ಪ ನಿಮಗೆ ಗಟ್ಟಿ ಅನಿಸಿದರೆ ಇದು ಸ್ವಲ್ಪ ನೀವು ಇದಕ್ಕೆ ಮಾಮೂಲಿ ನೀರೇ ಹಾಕ್ಕೊಳ್ಳಿ. ತಣ್ಣೀರು, ಬಿಸಿನೀರು ಹಾಕ್ಬೇಕಂತೇಳಿ ಇವಾಗೇ ನೀರು ಹಾಕ್ಕೊಂಡು ಉಪ್ಪು, ಹುಳಿ, ಖಾರ ಎಲ್ಲ ನೋಡ್ಕೊಂಬಿಡಿ. ಚೆನ್ನಾಗಿ ಕುದಿ ಬಂದಮೇಲೆ ಅದನ್ನು ನೋಡ್ಕೊರಿ ಸ್ವಲ್ಪ. ನೋಡಿ, ಈಗ ಹೋಳಿಗೆ ಸಾರು ಚೆನ್ನಾಗಿ, ಒಬ್ಬಟ್ಟಿನ ಸಾರು ಚೆನ್ನಾಗಿ ಕುದಿತಾ ಇದೆ. ಇವಾಗೇ ನೀವು ಉಪ್ಪು, ಹುಳಿ, ಖಾರ ಏನಾದ್ರು ಕಡಿಮೆ ಆಗಿದರೆ ಹಾಕಿ ಚೆನ್ನಾಗಿ ಇನ್ನೂ ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಇದು ಕುದಿಯೋವರೆಗೆ ನಾನು ಇಲ್ಲಿ ಒಂದು ಒಗ್ಗರಣೆ ಮಾಡ್ಕೊತೀನಿ ಇದಕ್ಕೆ. ಅದಕ್ಕಾಗಿ ಒಂದು ಪ್ಯಾನ್ ಇಟ್ಕೊಂಡು ಕುದಿಯೋ ತನಕ ನಾನು ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ಒಂದು 1.5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಸಿಡಿಲಿ ಒಂದು ನಿಮಿಷ.
ನೋಡಿ ಈಗ ಸಾಸಿವೆ ಜೀರಿಗೆ ಆಗಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಗೆ ಪೀಸ್ ಮಾಡ್ಕೊಂಡಿದ್ದೀನಿ, ಹೆಚ್ಕೊಂಡಿದ್ದೀನಿ. ಇದನ್ನು ಹಾಕ್ತೀನಿ. ಇದಕ್ಕೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೆಂಪು ಒಣ ಮೆಣಸಿನ್ಕಾಯಿ. ಈ ರೀತಿ ಒಮ್ಮೆ ಒಬ್ಬಟ್ಟಿನ ಸಾರು ಮಾಡ್ಕೊಂಡು ನೋಡಿ, ತುಂಬಾ ರುಚಿ ಆಗುತ್ತೆ. ಈಗ ಚೆನ್ನಾಗಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿ ನೋಡಿ, ಆ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿದೆ. ನಾನು ಇದನ್ನು ಕರಿಬೇವು ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಕರಿಬೇವು ಹಾಕೋ ತನಕ ಸ್ವಲ್ಪ ಇದು ಮಾಡ್ಕೊಳ್ತೇನೆ. ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ. ಆಗಿದೆ. ನಾನು ಒಲೆ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಒಗ್ಗರಣೆ ನಾನು ಒಬ್ಬಟ್ಟಿನ ಸಾರಿನ ಕುದೀತಾ ಇದ್ದಾರೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಮೇಲೆ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡಿ. ಒಮ್ಮೆ ಈ ರೀತಿ ನೀವು ಒಬ್ಬಟ್ಟಿನ ಸಾರು ಮಾಡಿ, ತುಂಬಾ ರುಚಿಯಾಗುತ್ತೆ ಹೋಳಿಗೆ ಸಾರು. ನಿಮಗೆ ಇದು ಇಷ್ಟ ಆದರೆ ಲೈಕ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.